ಈ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದೆಲ್ಲವುದನ್ನು ಬರೆಯೋದು ಕಷ್ಟ. ಆದರೆ ಕೆಲವು ಸಾಹಿತಿಗಳು ಇದನ್ನು ಧೈರ್ಯ ಮಾಡಿ ಬರೆದಿದ್ರು. ಗೋಪಾಲಕೃಷ್ಣ ಅಡಿಗರು ಮಾತಾಡ್ತಾ ಹೇಳಿದರು, ಎಮರ್ಜೆನ್ಸಿಯ ವಿರುದ್ಧ ಅವರಲ್ಲಿ ಬಹಳ ಉಗ್ರವಾಗಿ ಮಾತಾಡಿದರು. ಹೀಗೆ ಕೆಲವು ಸಾಹಿತಿಗಳು ಮಾತ್ರ, ಇನ್ನೆಲ್ಲರೂ ಹೆದರಿಕೊಂಡಿದ್ರು. ಈಗ ಯಾರು ಪ್ರಗತಿಪರರು ಮತ್ತು ಪ್ರಜಾತಂತ್ರದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡುವಂಥವರೆಲ್ಲ ಇದ್ದಾರೆ, ಅವರ ಉಸಿರೇ ಇರಲಿಲ್ಲ, ಅವರ ಧ್ವನಿ ಉಡುಗಿ ಹೋಗಿತ್ತು. ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭ ಪತ್ರಿಕಾ ರಂಗ, ಈಗ ಮಾಧ್ಯಮ ಅಂತ ಅದನ್ನು ಕರೀತಾರೆ, ಅವರು ಕೂಡ ಹೆದರಿಕೊಂಡು ಹೋಗಿದ್ರು, ಗಾಬರಿ ಆಗಿದ್ರು. ಅನೇಕರು ಇವತ್ತು ಅಧಿಕಾರಕ್ಕೆ ಬಂದಂಥವರು ನಾವು ತುರ್ತು ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದ್ವಿ, ನಾವು ಜೈಲಿಗೆ ಹೋಗಿದ್ವಿ ಅಂತೆಲ್ಲ ಹೇಳ್ಕೊಳ್ತಾರೆ. ನಿಜವಾಗಿ ಆಗ ಅವ್ರು ಕೆಲವರು ಹುಟ್ಟೇ ಇರಲಿಲ್ಲ. ಈ ತುರ್ತು ಪರಿಸ್ಥಿತಿಯ ಒಂದು ಫಲಾನುಭವಿಗಳಾಗಿ ಅನೇಕರು ಅಧಿಕಾರವನ್ನು ಪಡೆದು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದು ನಿಜಕ್ಕೂ ಒಂದು ದುರದೃಷ್ಟಕರ ಅಂತ ಹೇಳ್ಬೋದು. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸ್ವಾತಂತ್ರ್ಯ ವೀರ ಸಾವರ್ಕರ್, ಅವರು ಈ ಎಲ್ಲ ಸ್ವಾತಂತ್ರ್ಯ ಬಂದ ನಂತರ ಪಡೆದಿದ್ದೇನು? ನೇತಾಜಿಗೆ ಯಾವುದಾದ್ರೂ ಹುದ್ದೆ ಸಿಗ್ತಾ? ಸಾವರ್ಕರ್ ಏನಾಗಿದ್ದರು? ಕೊನೆಯ ತನಕನೂ ಕೂಡ ಅವ್ರ ಮೇಲೆ ದೋಷಾರೋಪಗಳನ್ನು ಹೊರಿಸ್ತಾ ಇದ್ರು. ಅವರು ಸ್ವಾತಂತ್ರ್ಯ ಹೋರಾಟಗಾರರೇ ಅಲ್ಲ ಅನ್ನುವಂತೆ ಚಿತ್ರಿಸಲಾಯಿತು. ಇಡೀ ಸಂಘ ಮತ್ತು ಸಂಘದ ಪ್ರಮುಖ ಕಾರ್ಯಕರ್ತರು ಎಲ್ಲರನ್ನೂ ಸೇರಿಸಿಕೊಂಡು ಪ್ರಜಾತಂತ್ರದ ಒಂದು ರಕ್ಷಣೆಯನ್ನು ಮಾಡಿದ್ದು ನಿಜಕ್ಕೂ ಒಂದು ಐತಿಹಾಸಿಕವಾದಂಥ ದಾಖಲೆ ಅಂತ ಹೇಳೋದರಲ್ಲಿ ಯಾವುದೇ ಸಂಶಯ ಇಲ್ಲ. ತುರ್ತು ಪರಿಸ್ಥಿತಿಯ ಒಂದು ಹೋರಾಟ ಏನಿದೆ, ಅದಕ್ಕೆ ಪೂರ್ತಿ ಒಂದು ಪ್ರೇರಣೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ.